ಸ್ನೇಹಿತರೆ ನಮಸ್ಕಾರ. ಇದು ಹೋಟೆಲ್ ಶ್ರೀನಗರಲ್ಲಿರೋದು. ನಾವು ಕಾಶ್ಮೀರ್ಗೆ ಹೋಗೋ ಮೊದಲನೇ ದಿವಸ ಏರ್ಪೋರ್ಟಿಂದ ಡೈರೆಕ್ಟ್ ಈ ಹೋಟೆಲ್ಗೆ ಹೋಗ್ತೀವಿ. ಆಲ್ಮೋಸ್ಟ್ 1 ಗಂಟೆ ಆಗುತ್ತೆ ಹೋಟ್ಲಿಗೆ ರೀಚ್ ಆಗೋದು. ಈ ಹೋಟ್ಲು ಬಂದು ಶ್ರೀನಗರಲ್ಲಿ ಮೇನ್ ರೋಡಲ್ಲೇ ಇದೆ. ಹೆರಿಟೇಜ್ ಲಕ್ಸುರಿ ಅಂತ ಶ್ರೀನಗರ. ನೀಟಾಗಿತ್ತು ಸ್ನೇಹಿತರೆ, ರೂಮ್ಸ್ ಎಲ್ಲ ನೀಟಾಗಿತ್ತು, ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲಿಂದ ನಾವು ಬೇರೆ ಬೇರೆ ಪ್ಲೇಸ್ಗೆ ಹೋಗಬೇಕು ಅಂದರೆ ಆಲ್ಮೋಸ್ಟ್ 1 ಅವರ್ ಜರ್ನಿ ಆಗುತ್ತೆ. ನಾವು ಆಲ್ಮೋಸ್ಟ್ 3 ಡೇಸ್ ಇದೇ ಹೋಟ್ಲಲ್ಲಿ ಉಳ್ಕೋತೀವಿ. ಇಲ್ಲಿಂದ 3 ಡೇಸ್ ಹೋಗ್ತೀವಿ, ಮತ್ತು 4th ಮತ್ತು 5th ಬೇರೆ ಬೇರೆ ಪ್ಲೇಸಲ್ಲಿ 1 ಡೇ ಬೋಟ್ ಹೌಸಲ್ಲಿ ಉಳ್ಕೋತೀವಿ, ಮತ್ತು ಇನ್ನೊಂದು ದಿವಸ ಪ್ಯಾಲ್ಗಾನಲ್ಲಿ ಉಳ್ಕೋತೀವಿ. ಇದು ನೋಡಿ ಸ್ನೇಹಿತರೆ, ಹೋಟ್ಲದು ಟೂರ್ ಮಾಡಿದ್ದೀನಿ, ತುಂಬ ಚೆನ್ನಾಗಿತ್ತು. ರೆಫರೆನ್ಸ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಯಾಕೆಂದರೆ ನೀಟಾಗಿತ್ತು, ಕ್ಲೀನಾಗಿತ್ತು, ಸರ್ವೀಸು ಚೆನ್ನಾಗಿತ್ತು. ಬೆಳಿಗ್ಗೆ ಟಿಫನ್ನು ಮತ್ತು ನೈಟ್ ಡಿನ್ನರ್ ಕಾಂಪ್ಲಿಮೆಂಟ್ರಿ ಕೊಟ್ಟರು. ಮಧ್ಯಾಹ್ನ ನಾವು ಹೊರಗಡೆ ಹೋದಾಗ ಅಲ್ಲೇ ಊಟ ಮಾಡ್ಕೋತಾಯಿದ್ದು. ಮತ್ತು ಸೆಕ್ಯೂರಿಟಿನೂ ಅಷ್ಟೇ ಸ್ನೇಹಿತರೆ, ಈಗ ಪ್ರೆಸೆಂಟು ತುಂಬ ಚೆನ್ನಾಗಿದೆ ಸೆಕ್ಯೂರಿಟಿ. ಹೆಜ್ಜೆಜ್ಜೆಗೂ ಮಿಲ್ಟ್ರಿ ಅವ್ರು ಇರ್ತಾರೆ, ಗೈಡ್ ಮಾಡ್ತಾರೆ. ಏನಾದ್ರು ಡೌಟ್ ಇದ್ದರೆ ನೀವು ಕೇಳ್ಬೋದು. ತುಂಬ ಚೆನ್ನಾಗಿತ್ತು ಸೆಕ್ಯೂರಿಟಿನೂ ಎಲ್ಲ. ಇದು TT ನಾವು ಯೂಸ್ ಮಾಡಿದ್ದ TT ಇದು ಆ್ಯಕ್ಚುಲಿ ನಿಂತಿರೋದು. ನಮಗೆ ಈ ಹೋಟ್ಲಿಂದ ಅವರೇ ಪಿಕಪ್ಪು ಮತ್ತು ಡ್ರಾಪು, ಅಂದರೆ ಹೋಟ್ಲ್ ಕಡೆಯಿಂದ ಅಲ್ಲ, ನಾವು ಹೋಗುವಾಗಲೇ ಲೋಕಲ್ ಪ್ಯಾಕೇಜ್ ಅವ್ರ ಜೊತೆ ಮಾತಾಡ್ಕೊಂಡು ಹೋಗಿದ್ದು. ಅವರು ನಮಗೆ ಈ ಹೋಟ್ಲನ್ನ ಬುಕ್ ಮಾಡಿಕೊಟ್ಟಿದ್ದು ಆ್ಯಕ್ಚುಲಿ ಬಂದು. ಅಲ್ಲಿಂದ ನಮಗೆ 1 ಅವರ್ ಆಗ್ತಾಯಿತ್ತು ಬೇರೆ ಬೇರೆ ಪ್ಲೇಸ್ಗೆ. ಫಸ್ಟ್ ಡೇ ನಾವು ಲೋಕಲ್ ಶ್ರೀನಗರಲ್ಲೇ ಲೋಕಲ್ ಟ್ರಿಪ್ ಮಾಡ್ದೋ, ಮತ್ತು ದಾಲ್ ಲೇಕಿಗೆ ಹೋಗಿದ್ದು. ಇದು ನೋಡಿ ಸ್ನೇಹಿತರೆ, ಹೋಟ್ಲ್ ಎಂಟ್ರೆನ್ಸ್ ಇದು. ಹೋಟ್ಲ್ ಒಳಗಡೆ ಹೋಗ್ತಾ ಇದ್ದಂಗೆ ಲೆಫ್ಟ್ ಸೈಡ್ಗೆ ವೆಯ್ಟಿಂಗ್ ಸ್ಪೇಸ್ ಇದೆ, ಮತ್ತು ರಿಸೆಪ್ಷನ್ ಇದೆ. ನೀಟಾಗಿತ್ತು ಸ್ನೇಹಿತರೆ ಹೋಟ್ಲು, ಲಕ್ಸುರಿಯಾಗೇ ಇತ್ತು ಒಂಥರ. ಇದರಲ್ಲೂ 2 ಪೋರ್ಷನ್ ಇದೆ, ಬ್ಯಾಕ್ ಸೈಡ್ ಒಂದು ಇದೆ, ಫ್ರಂಟಲ್ಲಿ ಒಂದಿದೆ. ನಾವು ಫ್ರಂಟಲ್ಲಿ ಉಳ್ಕೊಂಡಿದ್ದು. ಫ್ರೆಂಡ್ಸ್ 4 ಫ್ಯಾಮಿಲಿ ಹೋಗಿದ್ದರಿಂದ 4 ಒಂದೇ ಫ್ಲೋರಲ್ಲಿ ರೂಮ್ ಮಾಡ್ಕೊಂಡಿದ್ದು. ಇದು ಹಾಲು. ರೈಟ್ ಸೈಡ್ಗೆ ಡೈನಿಂಗ್ ಹಾಲ್ ಇದೆ. ಎಲ್ಲ ರೂಮವ್ರೂ ಟಿಫನ್ಗೆ ಮತ್ತು ಡಿನ್ನರ್ಗೆ ಅಲ್ಲೇ ಬರಬೇಕು. ಇದು ಲೆಫ್ಟ್ ಸೈಡ್ ವೆಯ್ಟಿಂಗ್ ಏರಿಯಾ ಇದು. ನಾವು ರೂಮ್ಗೆ ಬಂದು ಎಲ್ಲ ಲಗೇಜೆಲ್ಲ ಇಟ್ಬಿಟ್ಟು ಮತ್ತೆ ಹೊರಗಡೆ ಹೋಗೋದಕ್ಕೆ ಫ್ಯಾಮಿಲಿಯವರೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಆ ಟೈಮಲ್ಲಿ ನಾನು ಸುಮ್ಮನೆ ಒಂದು ವೀಡಿಯೋ ಇರಲಿ ಅಂತ ವೀಡಿಯೋ ಮಾಡಿಕೊಂಡೆ. ಇದು ರೈಟ್ ಸೈಡ್ ನೀವೇನು ನೋಡ್ತಾ ಇದ್ದೀರಲ್ಲ, ಅದು ಬಂದು ಡೈನಿಂಗ್ ಹಾಲ್, ಮತ್ತು ಒಂದು ಶಾಪ್ ಇದೆ. ತುಂಬ ಚೆನ್ನಾಗಿತ್ತು ಸ್ನೇಹಿತರೆ, ಟ್ರಿಪ್ ಅಂತೂ ಎಂಜಾಯ್ ಮಾಡ್ತಾಯಿದ್ದೀವಿ. ಇದ್ರದ್ದು ಹೋಟ್ಲ್ ಹೆಸರು ಡೀಟೇಲ್ಸ್ ಎಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಾದರೂ ಹೋದವರು ಕಾಶ್ಮೀರ್ ಟ್ರಿಪ್ಗೆ ಹೋದೋ ಬೇಕಾದ್ರೆ ಯೂಸ್ ಮಾಡ್ಬೋದು, ಯಾಕೆಂದರೆ ಸರ್ವಿಸ್ ಎಲ್ಲ ಚೆನ್ನಾಗಿತ್ತು, ನಮಗೆ ಇಷ್ಟ ಆಯಿತು, ಅದಕ್ಕೆ ವೀಡಿಯೋ ಮಾಡಾಕ್ತಾ ಇರೋದು. ರೂಮ್ಸ್ ಎಲ್ಲ ನೀಟಾಗಿದೆ. ನೀವು ಗೂಗಲಲ್ಲೂ ಸರ್ಚ್ ಮಾಡಿಕೊಂಡು ರಿವ್ಯೂ ನೋಡಿಕೊಂಡು ಎಲ್ಲ ಇದು ಮಾಡಿಕೊಂಡು ಆಮೇಲೆ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಸ್ನೇಹಿತರೆ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಸ್ನೇಹಿತರೆ.